ಹಾಯ್ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಒಂದೆರಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಇವಾಗ ತೋರಿಸ್ತೀನಿ. ಬಿಂದಿಗೆ ತಂದಿದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ. ನೋಡಿ, ಬಿಂದಿಗೆ ಇದನ್ನು ತೋರಿಸ್ತೀನಿ ರೀ. ಬಿಂದಿಗೆ ತಗೊಂಡು ಬಂದಿದ್ದೀನಿ ನೋಡಿ. ಹೊಸ ಬಿನ್ಗೆ ಈ ಸತಿ ವರಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಹೊಸ ಬಿನ್ಗೆ ತಂದಿದ್ದೀನಿ. ನಮ್ಮ ಮನೇಲಿ ಬಿನ್ಗೆ ಐತೆ ಇದೇ ಥರದ್ದು. ಇದೇ ಥರ ಬಿನ್ಗೆ ಐತೆ, ಆದರೆ ಸ್ವಲ್ಪ ದೊಡ್ಡ ಸೈಜು. ದೊಡ್ಡ ಇದು ಈ ಸೈಜ್ಗಿಂತ ಸ್ವಲ್ಪ ದೊಡ್ಡದಲ್ಲ, ಅದಕ್ಕಿಂತ ದೊಡ್ಡದು. ಒಂದು ಬಿನ್ಗೆ ನೀರು ತರ್ಬೋದು ಆ ಥರ ದೊಡ್ಡ ಸೈಜ್ದು. ಅದು ತುಂಬ ದೊಡ್ಡದು. ಅದಕ್ಕೆ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆಮೇಲೆ ಅದು ಎತ್ತಿಟ್ಟಿದ್ದಾಗ ಮೇಲಿಂದ ಬಿದ್ದು ಇಲ್ಲಿ ತಗ್ಗೋಗ್ಬಿಟ್ಟೈತೆ. ಅದಕ್ಕೆ ತಗ್ಗೋಗಿರೋದು ಇಡಬಾರ್ದು ಅಂತ ಹೇಳ್ಬಿಟ್ಟು ಹೊಸದು ತಗೊಂಡು ಬಂದಿದ್ದೀನಿ. ಅಪ್ಪ, ಇಲ್ಲಿ ವೆಯ್ಟ್ ಇಲ್ಲ, ಇಲ್ಲಿ ವೆಯ್ಟ್ ಐತೆ. ಹೊಸದು ತಂದಿದ್ದೀನಿ, ಸಕ್ಕತ್ತಾಗೈತೆ. ಎಷ್ಟು ದಿನದಿಂದ ಇದನ್ನು ತಗೊಬೇಕು ಅಂತ ಇವತ್ತು ಕಾಲ ಕೂಡಿ ಬಂತು ತಗೊಳಕ್ಕೆ. ಇವತ್ತು ನಾನು ನನ್ನ ಮಗಳು ಇಬ್ಬರು ಹೋಗಿ ಇದನ್ನು ತಗೊಂಡು ಬಂದಿದ್ದು. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಚಿಕ್ಕದಾಗಿದೆ, ಇದಕ್ಕಿಂತ ಚಿಕ್ಕದು ಬರುತ್ತೆ, ಸ್ವಲ್ಪ ದೊಡ್ಡದು ಬರುತ್ತೆ. ಅದಕ್ಕಿಂತ ದೊಡ್ಡದೈತಲ್ಲ ಆ ಸೈಜು ನಮ್ಮ ಮನೇಲಿರೋದು. ಅದನ್ನು ಕೊಟ್ಬಿಟ್ಟು ತರೋಣ ಅಂತ ಅಂದ್ಕೊಂಡೆ. ಆದರೆ ಇವಾಗಿರೋ ರೇಟ್ಗೆ ಅದನ್ನು ಕೊಟ್ಟರು ಒಂದು 500 ರೂಪಾಯಿಗೋ 600 ರೂಪಾಯಿಗೋ ಹಾಕ್ಕೊತಾರೆ ಅಷ್ಟೇ. ಆದರೆ ಅದಕ್ಕೂ ಏನೂ ಆಗಿಲ್ಲ. ಬಿನ್ಗೆ ಅಷ್ಟು ಚೆನ್ನಾಗೈತೆ. ಅದು ಮೇಲಿಕ್ಕಿದ್ದಾಗ ಬಿದ್ದೋಗಿ ಇಲ್ಲೊಂಚೂರು ತಗ್ಗೋಗಿರೋದು ಅಷ್ಟೇ. ಇಲ್ಲಾಂದರೆ ಅದು ತುಂಬ ಚೆನ್ನಾಗೈತೆ. ಅದಕ್ಕೆ ಅದೂ ಇರಲಿ, ಅದ್ರ ಜೊತೆ ಇದು ಇರಲಿ ಅಂತ ಹೊಸ ಬಿನ್ಗೆ ತಂದಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಐಟಮ್ ತಂದಿದ್ದೀನಿ. ಇನ್ನೂ ಹೋಗಬೇಕು. ಇನ್ನು ವರಲಕ್ಷ್ಮಿ ಹಬ್ಬ ಇರೋದು ಇನ್ನೂ ಒಂದು ತಿಂಗಳಿದೆ. ಅಷ್ಟರೊಳಗಡೆ ಒಂದೊಂದೇ ಏನೇನು ಬೇಕು ತಗೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು 2 ಐಟಮ್ ಮಾತ್ರ ತಂದಿದ್ದೀನಿ. ಇನ್ನು ತಿರ್ಗಾ ಹೋಗಿ ಇನ್ನು ಏನೇನು ಬೇಕು ತರಬೇಕು. ಆಮೇಲೆ ಕಳಶ ತಂದಿದ್ದೀನಿ. ಈ ಜರ್ಮನ್ ಸಿಲ್ವರ್ ಬರುತ್ತಲ್ಲ, ಅದರಲ್ಲೇ ತಗೊಳ್ಳೋಣ ಅಂತ ಇದ್ದೆ. ಆದರೆ ಅದನ್ನು ತಗೊಂಡಿಲ್ಲ ನಾನು, ಅದರಲ್ಲಿ ಇರಲಿಲ್ಲ ಅವ್ರ ಹತ್ರ. ಅದಕ್ಕೆ ಇದರಲ್ಲಿ ತಗೊಂಡು ಬಂದಿದ್ದೀನಿ. ಬ್ರಾಸಲ್ಲಿ ಈ ಥರ ತಂದಿದ್ದೀನಿ ನೋಡಿ. ಈ ಥರ ಗೆಜ್ಜೆ ಇರೋದು ತಂದಿದ್ದೀನಿ. ಈ ಥರ ಇಲ್ಲದೆ ಇರೋದು ಬರುತ್ತೆ, ಇದರಲ್ಲಿ ಚಿಕ್ಕ ಸೈಜು ಬರುತ್ತೆ. ಆದರೆ ನಾನು ಈ ಥರ ತಂದಿದ್ದೀನಿ. ಸಕ್ಕತ್ತಾಗೈತೆ, ನನಗಂತೂ ಸಖತ್ ಇಷ್ಟ ಆಯಿತು. ಮೇಲೆ ನವಿಲು ಕೂಡ ಐತೆ ನೋಡಿ. ಇದು ಕಾಯಿ ಥರ, ಈ ಥರ ಕಾಯಿ, ತೆಂಗಿನಕಾಯಿ ಥರ. ಆಮೇಲೆ ಇದು ಎಲೆ ಥರ. ಈ ಎಲೆಗೆ ಸುತ್ತು ಗೆಜ್ಜೆ ಐತೆ. ಆಮೇಲೆ ಹಿಂದೆ ಕೂಡ ಅಷ್ಟೇ ಡಿಸೈನ್ ಐತೆ. ಆಮೇಲೆ ಇದು ಚೊಂಬು ಸಕ್ಕತ್ತಾಗೈತೆ. ಇಲ್ಲೆಲ್ಲ ಲಕ್ಷ್ಮೀ ದೇವ್ರು ಇರೋದು ಇತ್ತು, ಆದರೆ ಅದನ್ನೆಲ್ಲ ವಾಶ್ ಮಾಡೋದು ಸ್ವಲ್ಪ ಕಷ್ಟ ಅಂತೇಳಿ ನಾನು ಈ ಥರ ತಗೊಂಡಿದ್ದೀನಿ. ಸೂಪರಾಗೈತೆ. ತಳ ಎಲ್ಲ ಈ ಥರ ಇದೆ ನೋಡಿ. ಈ ಥರ ಚೊಂಬು, ಇದ್ರ ಮೇಲೆ ಇದನ್ನು ಇಡೋದು, ಅದ್ರ ಮೇಲೆ ಈ ಥರ ಕಾಯಿ ಇಡೋದು. ಇಲ್ಲಿ ಮೇಲೆ ನವಿಲಿದೆ ನೋಡಿ, ಇಷ್ಟು ಚೆನ್ನಾಗಿದೆ, ಸಕ್ಕತ್ತಾಗೈತಿ. ಇದಂತೂ ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ, ಅದಕ್ಕೆ ತಗೊಂಡ್ಬಿಟ್ಟೆ. ಆಮೇಲೆ ಇದರಲ್ಲಿ ನೀರು ತುಂಬಬೇಕು. ನೀರು ತುಂಬಿಬಿಟ್ಟು ಆಮೇಲೆ ಇದೆಯಲ್ಲ, ಇದು ಓಪನ್ ಮಾಡ್ಬೋದು. ಇವಾಗ ಇದು ಓಪನ್ ಮಾಡೋದೆ ನೋಡಿ. ಈ ಥರ ಓಪನ್ ಮಾಡ್ಬೋದು. ಇದು ನೋಡಿ, ಈ ಥರ ಓಪನ್ ಆಗುತ್ತೆ. ಇದರೊಳಗಡೆ ನಾವು ಇದಕ್ಕೆ ಇದು ಬರುತ್ತಲ್ಲ, ಏನದು ಇದು ಗೋಮೂತ ಚಕ್ರ, ಆಮೇಲೆ ಕವಡೆ, ಆಮೇಲೆ ಕಾಸಾದರೂ ಹಾಕಿಡ್ಬೋದು. ಕವಡೆ, ಗೋಮೂತಿ ಚಕ್ರ, ಆಮೇಲೆ ಇನ್ನು ಏನೇನೋ ಬರುತ್ತಲ್ಲ ಫ್ರೆಂಡ್ಸ್, ತಾವರೆ ಹೂವು ಬೀಜ, ಆ ಥರ ಏನು ಬೇಕಾದರೂ ಇದ್ರೊಳಗಡೆ ಹಾಕಿ, ಇದಕ್ಕೆ ನೀರು ತುಂಬಿ ಇದ್ರೊಳಗಡೆ ಹಾಕಿ ಅದನ್ನು ಈ ಥರ ಇಟ್ಟು ಕಳಚ ಥರ ಪೂಜೆ ಮಾಡ್ಬೋದು.
ಸಖತ್ತಾಗಿದೆ. ಸುತ್ತು ಈ ಗೆಜ್ಜೆ ಇಲ್ಲದೆ ಇರೋದು ಬರುತ್ತೆ, ಇಷ್ಟೇ ಎಲೆ ಮಾತ್ರ ಇರೋದು ಬರುತ್ತೆ, ನವಿಲು ಇರೋದಿಲ್ಲ ಅದರಲ್ಲಿ. ಇದೇ ಥರ ಸೇಮು ಈ ಗೆಜ್ಜೆ ಇರೋದಿಲ್ಲ, ಆ ಥರ ಬರುತ್ತೆ. ಆದರೆ ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಸಖತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಪರಾಗೈತೆ. ನಮ್ಮದು ದೇವ್ರ ಮನೆಯಲ್ಲಿ ಎಲೆ ಕಳಚ, ನಮ್ಮಮ್ಮ ಯಾವಾಗೂ ಕಳಚಕ್ಕೆ ನೀರು ತುಂಬಿ ಎಲೆ ಇಡ್ತಾಯಿದ್ರು. ಇವಾಗೆಲ್ಲ ಎಲೆ ತಗೊಂಡು ಬಂದು ಇಡೋದು, ಆ ನೀರು ಎಲೆ ಒಣಗೋಗೋದು ಅದೆಲ್ಲ ಮಾಡೋ ಬದಲು ಈ ರೀತಿ ಇಟ್ಬಿಡೋಣ ಅಂತ ಹೇಳಿ ತೊಗೊಂಬಂದಿದ್ದೀನಿ. ತುಂಬ ಜನ ಈ ಥರನೇ ಇಟ್ಟಿದ್ದಾರೆ, ಎಲೆ ಇಡೋ ಬದಲು ಇದೇ ಥರ ಇಡೋದು. ಆ ಜರ್ಮನ್ ಸಿಲ್ವರಲ್ಲಿ ಇಟ್ಟಿದ್ದಾರೆ, ಬೆಳ್ಳಿದು ತೊಗೊಂಡಿಟ್ಟಿದ್ದಾರೆ. ನಾನು ಅದೇ ಅಂದ್ಕೊಂಡೋದೆ, ಜರ್ಮನ್ ಸಿಲ್ವರಲ್ಲಿ ತೊಗೊಂಬರೋಣ ಅಂತ. ಆದರೆ ಅವ್ರ ಹತ್ರ ಇರಲಿಲ್ಲ, ಅದು ತರಿಸ್ತೀನಿ ಅಂತಂದರು. ಆದರೆ ನನಗೆ ಇದನ್ನು ನೋಡಿದ ತಕ್ಷಣ ಅದು ಬೇಕೇ ಅಂತ ಅದು ಬೇಕು ಅಂತಲೇ ಅನಿಸ್ಲಿಲ್ಲ. ಅಷ್ಟು ಚೆನ್ನಾಗಿದೆ, ಒಳ್ಳೆ ಏನು ಸಕ್ಕತ್ತಾಗಿದೆ ನೋಡಿ, ಸೂಪರಾಗೈತೆ. ಈ ಥರ ಗೆಜ್ಜೆ, ಸುತ್ತು ಗೆಜ್ಜೆ ಐತೆ, ಸೂಪರಾಗೈತೆ. ಆಮೇಲೆ ಹಿತ್ತಾಳೆದಾಗಿರೋದ್ರಿಂದ, ಬ್ರಾಸ್ ಆಗಿರೋದ್ರಿಂದ ತೊಳೆಯೋಕ್ಕೂ ತುಂಬ ಚೆನ್ನಾಗೈತೆ. ಕೈಯೆಲ್ಲ ಒಳಗಡೆ ಇಡಿಸುತ್ತೆ, ಒಳಗಡೆ ಎಲ್ಲ ತೊಳಿಬೋದು ನೀಟಾಗಿ. ಅಷ್ಟೇನು ಡಿಸೈನ್ ಇಲ್ಲ, ಈಸಿಯಾಗಿ ತೊಳಿಬೋದು. ಅದಕ್ಕೆ ತಗೊಂಡೆ, ಸಕ್ಕತ್ತಾಗೈತೆ. ಈ ಸತಿ ವರಲಕ್ಷ್ಮಿ ಹಬ್ಬಕ್ಕೆ ಈ ಥರ ಇಟ್ಟರೆ ಮುಂದೆಗಡೆ ಇದ್ರೊಳಗಡೆ ನೀರು ತುಂಬಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ನಿಮಗೆ ಇದು ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಸಕ್ಕತ್ತಾಗೈತೆ, ನನಗಂತೂ ಸಖತ್ ಇಷ್ಟ ಆಯಿತು. ಈ ಸತಿ ಇದು ಎರಡೂ ವರಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡು ಬಂದಿದ್ದೀನಿ. ನಾನು ಯಾವಾಗೂ ರೆಗ್ಯುಲರಾಗಿ ಒಂದು ಅಂಗಡಿಗೆ ಹೋಗ್ತೀನಿ, ನಮಗೆ ಪರಿಚಯ ಇರೋರ ಅಂಗಡಿ. ಯಾವಾಗ ಹೋದ್ರೂ ಅಷ್ಟೇ, ಅಲ್ಲಿ ಸುಮ್ಮನೆ ಅಂತೂ ಬರೋಲ್ಲ. ಏನೇ ಶಾಪಿಂಗ್ ಮಾಡಿದ್ರು ಏನಾದರೂ ಒಂದು ಗಿಫ್ಟ್ ಕೊಡಿ ಅಂತ ಕೂತ್ಕೊತೀನಿ. ಗಿಫ್ಟ್ ಫಸ್ಟ್ ಇದೆಲ್ಲ ರೇಟ್ ಮಾತಾಡ್ಬಿಡೋದು, ಇದೆಲ್ಲ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ರೇಟ್ ಎಲ್ಲ ಫಿಕ್ಸ್ ಆದಮೇಲೆ ಇದು ಪ್ಯಾಕ್ ಮಾಡ್ತಾರಲ್ಲ, ಆವಾಗ ಒಂದು ಗಿಫ್ಟ್ ಏನಾದರೂ ಇದನ್ನು ತಗೊಂಡಿರೋದಕ್ಕೆ ಏನಾದರೂ ಗಿಫ್ಟ್ ಕೊಡಿ ಅಂತ ಈಸ್ಕೊಂಡು ಬರ್ತೀನಿ. ಯಾವಾಗ ಹೋದರೂ ಅಷ್ಟೇ, ಹಂಗೆ ಮಾಡ್ತೀನಿ. ಈ ಸತಿನೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದೇನು ಅಂತ ತೋರಿಸ್ತೀನಿ ನೋಡಿ. ಟಿಫನ್ ಬಾಕ್ಸ್ ಕೊಟ್ಟಿದ್ದಾರೆ, ಏರ್ ಟೈಟು. ಇದೊಂದು ರಬ್ಬರ್ ಎಕ್ಸ್ಟ್ರಾ ಇದೆ, ಸಖತ್ತಾಗಿದೆ ಟಿಫನ್ನು. ಇದ್ರದ್ದು ಬೆಲೆ ಬಂದೇನೆ 500 ರುಪೀಸು. ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ನಾನು ಇವತ್ತೇ ಅಂತಲ್ಲ, ಯಾವಾಗ ಹೋದರೂ ಅಷ್ಟೇ, ಏನು ತಗೊಂಡ್ರು ಅದೊಂದೇ ಅಷ್ಟೇ ದುಡ್ಡು ಕೊಟ್ಟು ತಗೊಂಬರಲ್ಲ. ಏನಾದರೂ ಗಿಫ್ಟ್ ಕೊಡಿ ಇಷ್ಟು ತಗೊಂಡಿರೋದಕ್ಕೆ ಅಂತ ಹೇಳ್ತೀನಿ. ಸಖತ್ತಾಗೈತೆ ಟಿಫನ್ ಮಾತ್ರ. ಇದು ಏರ್ ಟೈಟು ನೋಡಿ, ಒಳಗಡೆ ರಬ್ಬರ್ ಕೂಡ ಇದೆ. ಇದೊಂದು ರಬ್ಬರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅಕಸ್ಮಾತ್ ಇದೇನಾದರೂ ಹಾಳಾದರೆ ಒಂದು ಎಕ್ಸ್ಟ್ರಾ ರಬ್ಬರ್ ಕೊಟ್ಟಿದ್ದಾರೆ. ಸಖತ್ತಾಗೈತೆ ಟಿಫನ್ನು ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗೈತೆ. ಆಮೇಲೆ ಅವರೇನೆ ಯಾವುದೋ ಒಂದು ಕೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತಗೊಂಡು ಬಂದು ಕೊಡೋದಿಲ್ಲ. ಅವ್ರು ಹೇಳ್ಬಿಡ್ತಾರೆ ನಮಗೆ, ನಿಮಗೆ ಏನು ಬೇಕು ತಗೊಳ್ಳಿ, ಕಾಸೇನು ಕೊಡಬೇಡಿ, ನಿಮಗೆ ಏನು ಗಿಫ್ಟ್ ಬೇಕು ಅಂತ ಹೇಳಿದ್ರೆ ಸಾಕು. ಇದು ತಗೊಂಡಿದ್ದೀವಲ್ಲ, ಅದಕ್ಕೆ ಏನು ಗಿಫ್ಟ್ ಬೇಕು ನೀವೇ ಹೋಗಿ ತಗೊಳ್ಳಿ, ಏನಾದರೂ ತಗೊಳ್ಳಿ, ಕಾಸು ಕೊಡಬೇಡಿ ಅಂತ ಹೇಳ್ತಾರೆ. ಆವಾಗ ಹುಡುಕಿ ಇದನ್ನು ತಗೊಂಡೆ ನಾನು. ಇನ್ನು ಬೇರೆ ಏನಾದರೂ ತಗೊಳಬೋದಿತ್ತು, ಆದರೆ ಸುಮ್ಮನೆ ಏನಕ್ಕೆ ಎಲ್ಲ ಬೇರೆ ಎಲ್ಲ ತಗೊಳ್ಳೋದು ಬೇಡ ಅಂತೇಳ್ಬಿಟ್ಟು ಇದು ತಗೊಂಡೆ. ಇದು ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದು, ನಾನು ನೋಡ್ತಾ ಇದ್ದೆ, ನನ್ನ ಕಣ್ಣಿಗೆ ಇದು ಬಿಡಲಿಲ್ಲ, ಅವಳ ಕಣ್ಣಿಗೆ ಬಿತ್ತು. ಅವಳಿಗೆ ಇಷ್ಟ ಆಯಿತು ಈ ಬಾಕ್ಸು. ಸರಿ, ಇದೇ ತಗೊಂಡು ಬಿಟ್ಟಿದ್ದು. ಇದು ಫ್ರೀಯಾಗಿ ಬಂದಿದೆ. ಹೋದ ಸತಿ ಹೋದಾಗೂ ತೋರಿಸಿದ್ದೀನಿ, ಕುಕ್ಕರ್ ತಗೊಂಡಾಗ ಕಾಫಿ ಮಾಡೋದು, ಏನು ತಳ ಕಾಪರ್ ಇರೋದು, ಈ ಥರ ತಾಮ್ರದ ತಳ ಇರೋದು ಕೊಟ್ಟಿದ್ದರು, ಅದು ಫ್ರೀಯಾಗಿ ಕೊಟ್ಟಿದ್ದರು. ಈ ಸತಿ ಟಿಫನ್ ಬಾಕ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಒಳ್ಳೆ ಕ್ವಾಲಿಟಿ, ಸಕ್ಕತ್ತಾಗೈತೆ, ಒಂಚೂರು ಲೀಕ್ ಆಗಲ್ಲ, ಆ ಥರದ್ದು ಕೊಟ್ಟಿದ್ದಾರೆ. ಏನಾದರೂ ಅವರೇನು ಕೊಡೋದಿಲ್ಲ, ಹೇಳ್ಬಿಡ್ತಾರೆ ಏನಾದರೂ ಇದಕ್ಕೆ ತಗೊಂಡಿರೋದಕ್ಕೆ ಗಿಫ್ಟ್ ಕೊಡಿ ಅಂದರೆ ಸಾಕು, ಅವರು ಹೋಗಿ ನಿಮಗೆ ಏನು ಬೇಕೋ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಆವಾಗ ಇದನ್ನು ತಗೊಂಡು ಬಂದು ಇದು ಕೊಟ್ಟರು ಗಿಫ್ಟಾಗಿ ನಮಗೆ. ಇದೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಫ್ರೆಂಡ್ಸ್. ನನಗಂತೂ ಇದು ಸಖತ್ ಇಷ್ಟ ಆಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಎಷ್ಟೊಂದು ಜನದ ಮನೆಯಲ್ಲಿ ಈ ಥರ ಬೆಳ್ಳಿದು ಇಟ್ಟಿದ್ದಾರೆ, ಇಲ್ಲಾಂದರೆ ಜರ್ಮನ್ ಸಿಲ್ವರ್ದು ಇಟ್ಟಿದ್ದಾರೆ.
ಅದಕ್ಕೆ ನಾನು ಅದೇ ಥರ ಇಡಬೇಕು ತಗೊಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲೋಗಿ ಇದನ್ನು ನೋಡಿದ್ಮೇಲೆ ಅದಕ್ಕಿಂತ ಇದೇ ನನಗೆ ಸಖತ್ ಇಷ್ಟ ಆಗೋಯ್ತು. ತೊಳ್ಕೊಂಡು ನೀಟಾಗಿ ಇಟ್ಕೊಬೋದಲ್ಲ, ಅದಕ್ಕೆ ನಾನು ಇದನ್ನೇ ತಗೊಂಡ್ಬಿಟ್ಟೆ. ನೋಡಿದ್ರಲ್ಲ, ನೀವೇನು ತಗೊಂಡ್ರಿ ಗೆಸ್ ಮಾಡಿ. ಇನ್ನೂ ಸ್ಟ್ಯಾಂಡ್ ಎಲ್ಲ ತೊಗೊಬೇಕು ಅಂತ ಇದ್ದೀನಿ, ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತೊಂದು ಸ್ಟ್ಯಾಂಡ್ ಇತ್ತು, ಆದರೆ ಆ ಸ್ಟ್ಯಾಂಡ್ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಮಂತ್ ಬರೋಕ್ಕೆ ಹೇಳಿದ್ದಾರೆ. ಅವತ್ತು ಹೋಗಿ ನೋಡಬೇಕು ಸ್ಟ್ಯಾಂಡ್. ನೋಡ್ಬಿಟ್ಟು ಸ್ಟ್ಯಾಂಡ್ ಚೆನ್ನಾಗಿದ್ದರೆ ಸ್ಟ್ಯಾಂಡ್ ತಗೊಳೋದು, ಇಲ್ಲಾಂದರೆ ನೆಕ್ಸ್ಟ್ ಇಯರ್ಗೆ ಅದನ್ನು ಪುಷ್ ಮಾಡಿಬಿಡೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಸಕ್ಕತ್ತಾಗೈತೆ ಇದು. ನನ್ನ ಮಗಳನ್ನ ಕಾಲೇಜಿಂದ ಕರ್ಕೊಂಡು, ಯಾವುದೊರ್ದು ಗೊತ್ತಿಲ್ವೇ, ನನ್ನ ಮಗಳನ್ನ ಕಾಲೇಜಿಂದ ಕರ್ಕೊಂಡು ಹಂಗೆ ಹೋಗಿ ಇದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಿತ್ತು, ಟೊಮೊಟೊ ಎಲ್ಲ ಇರಲಿಲ್ಲ. ಅದಕ್ಕೆ ಅದನ್ನೆಲ್ಲ ತಗೊಂಬರೋಣ ಅಂತ ಅಂದ್ಕೊಂಡು ಹೋದೋ. ಇದನ್ನೆಲ್ಲ ತಗೊಂಡು, ಆದರೆ ಅಲ್ಲಿ ತರಕಾರಿನೇ ಇರಲಿಲ್ಲ ಜಾಸ್ತಿ, ಯಾರೂ ಅಂಗಡಿ ಇನ್ನೂ ಇಟ್ಟಿರಲಿಲ್ಲ. ಟೊಮೊಟೊ ಒಂದು ತಗೊಂಡು ಬಂದ್ಬಿಟ್ಟಿದ್ದಷ್ಟೆ. ಈ ಥರನೇ ಎತ್ತಿಡಬೇಕು ಹಬ್ಬದ ತನಕ. ಈ ಥರದ್ದು ದೊಡ್ಡದೈತೆ. ಅದರಲ್ಲಿ ಸೀರೆ ಉಡ್ಸೋಕ್ಕೆ ಯಾವಾಗಲೂ ನಾನು ಕಷ್ಟಪಡ್ತಾಯಿದ್ದೆ, ತುಂಬ ದೊಡ್ಡದು. ಅದಕ್ಕೆ ಈ ಸತಿ ಚಿಕ್ಕದು ತಗೊಂಡಿದ್ದೀನಿ. ಅದನ್ನು ಕೊಟ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡು, ಆಮೇಲೆ ನನಗೆ ಅದನ್ನು ಕೊಡೋಕ್ಕೆ ಮನಸ್ಸು ಬಂದಿಲ್ಲ, ಯಾಕಂದರೆ ಅದು ಅಷ್ಟು ಚೆನ್ನಾಗೈತೆ, ದೊಡ್ಡ ಸೈಜ್ ಅದು. ಅದಕ್ಕೆ ಅದು ತಗ್ಗೋಗಿದ್ರೆ ಏನೋ ನೀರು ತುಂಬ್ಕೊಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೊಡಲಿಲ್ಲ. ಕೊಟ್ಟಿದ್ರೂ ಏನು ಮಾಡ್ತಾಯಿದ್ರು ಅಂದರೆ, ಒಂದು 500 ರೂಪಾಯಿಗೆ ಹಾಕ್ಕೊತಾಯಿದ್ರು. ಒಂದು 500 ರೂಪಾಯಿ ನಮಗೆ ಕಮ್ಮಿ ಮಾಡ್ತಾಯಿದ್ರು. 500 ರೂಪಾಯಿಗೆ ಹಾಕ್ಕೊಂಡು, ಅವರು ಏನೂ ಆಗಿಲ್ಲ, ಅದು ಒಂದು ಚೂರು ಇಲ್ಲಿ ತಗೋಗೈತೆ, ಅದೊಂದು ಚೂರು ಸಮ ಮಾಡಿ ಪಾಲಿಷ್ ಮಾಡಿಬಿಟ್ಟು, ಒಂದು ಏನಿಲ್ಲ ಅಂದರೂ ನಮ್ಮ ಮನೇಲಿ ಇದೆಯಲ್ಲ ಮೊದಲು ತಗೊಂಡಿರೋದು ಆ ಸೈಜ್ದು ಇವಾಗ ತಗೊಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 6-7 ಸಾವಿರ ರೂಪಾಯಿ ಆಗುತ್ತೆ. ಅಷ್ಟಕ್ಕೆ ಮಾರ್ತಾಯಿದ್ರು. ನಾನು ಅದಕ್ಕೆ ಅದು ಕೊಡೋದೇ ಬೇಡ, ಯಾಕೆ ಇರಲಿ, ಅದಿದ್ದರೆ ಏನಾಗುತ್ತಲ್ವ, ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟಿಲ್ಲ. ಅದು ಹಂಗೆ ಇದನ್ನು ತಗೊಂಡು ಬಂದಿದ್ದೀನಿ. ಇವಾಗಂತೂ ಒಂಥರ ಸೆಕೆನೂ ಅಲ್ಲ, ಆ ಕಡೆ ಚಳಿನೂ ಅಲ್ಲ. ಒಂದು ಅರ್ಧ ಗಂಟೆ ಚಳಿ ಆದರೆ ಅರ್ಧ ಗಂಟೆ ಸೆಕೆ ಆಗ್ತೈತೆ. ಅದಕ್ಕೆ ತುಟಿ ಯಾವಾಗೂ ಹೊಡಿತಾ ಇರ್ತೈತೆ. ಅದಕ್ಕೆ ಅವಾಗವಾಗ ವ್ಯಾಸಿಲಿನ ಹಾಕ್ತಾನೇ ಇರಬೇಕು. ಈ ಟಿಫನ್ ಅಂತೂ ಸಖತ್ ಇಷ್ಟ ಆಯಿತು. 3 ಕಡೆ ಲಾಕ್ ಐತೆ, ಸಖತ್ತಾಗೈತೆ, ಎಷ್ಟು ಗಟ್ಟಿ ಐತೆ, ಲೀಕ್ ಪ್ರೂಫ್. ಯಾರು ಕೊಡ್ತಾರೆ, ಯಾವ ಅಂಗಡಿಲೂ ಕೊಡಲ್ಲ. ನಾವೇನು ಐಟಮ್ ತಗೋತೀವೋ ಅಷ್ಟೇ, ಅದ್ರ ಮೇಲೆ ದುಡ್ಡು ಕಮ್ಮಿ ಮಾಡ್ತಾರೆ. ಆಮೇಲೆ ಲಾಸ್ಟಲ್ಲಿ ಎಷ್ಟು ಬಿಲ್ ಆಗಿರುತ್ತೋ ಕೊಟ್ಟು ಬರಬೇಕು. ನಾನು ಹೋಗೋ ಅಂಗಡಿ ಆ ಥರ ಅಲ್ಲ. ನಾನಂತೂ ಬರೋದೇ ಇಲ್ಲ ಈಚೆ. ಏನಾದರೂ ಒಂದು ಗಿಫ್ಟ್ ಕೊಡೋ ತನಕ ಈಚೆ ಬರೋದೇ ಇಲ್ಲ ನಾನು. ತುಂಬ ವರ್ಷದಿಂದ ಒಂದೇ ಕಡೆ ಶಾಪಿಂಗ್ ಮಾಡಿದ್ರೆ ಆವಾಗ ಅವ್ರು ಕೊಡ್ತಾರೆ. ಇವತ್ತು ಒಂದು ಅಂಗಡಿ, ಇನ್ನೊಂದು ಸತಿ ಇನ್ನೊಂದು ಅಂಗಡಿ, ಆ ಥರ ಹೋದರೆ ಯಾರೂ ಕೊಡಲ್ಲ. ತುಂಬ ವರ್ಷದಿಂದ ಪರಿಚಯ ಆಗಿದ್ದರೆ ಕೊಡ್ತಾರೆ. ನಾನು ಯಾವಾಗಲೂ ಅದೇ ಅಂಗಡಿಗೆ ಹೋಗೋದು. ಹೋದ ಸತಿ ಏನು ತರುವಾಗ ಕುಕ್ಕರ್ ತರುವಾಗೇ ಇರಬೇಕು. ಕುಕ್ಕರ್ ತರುವಾಗೋ ಇಲ್ಲಾಂದರೆ ಬೇರೆ ಏನೋ ತರಕ್ಕೆ ಹೋದಾಗ ಅದು ಅಂಗಡಿನ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಅದೇ ಅಂಗಡಿ, ತುಂಬ ಐಟಮ್ಸ್ ಸಿಗುತ್ತೆ ಆ ಅಂಗಡಿನಲ್ಲಿ. ವ್ಯಾಸಿಲಿನ್ ಇದು ತುಂಬ ಚೆನ್ನಾಗೈತೆ. ಇದು ಹಚ್ಚಿದ್ರೆ ಸ್ವಲ್ಪ ಆ ಬ್ಲ್ಯಾಕ್ ಆಗಿ ತುಟಿ ಏನಾದರೂ ಬ್ಲ್ಯಾಕ್ ಇದ್ದರೆ ಅದು ಹೋಗುತ್ತೆ ಇದರಲ್ಲಿ. ಅದಕ್ಕೆ ಇದು ಇಲ್ಲೇ ಇಟ್ಟಿರ್ತೀನಿ. ಬರೀ ನೈಟ್ ಹೊತ್ತು ಹಚ್ಚೋಕ್ಕಷ್ಟೆ, ಬೆಳಗ್ಗೆ ಹೊತ್ತು ಬೇರೆದು ಹಚ್ಚೋದು. ಸ್ನಾನ ಮಾಡಿಕೊಂಡೆ, ಕೂದಲು ಆರಿಲ್ಲ ಇನ್ನು. ಸ್ನಾನ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗಿ, ಅಲ್ಲಿಂದ ಹಂಗೆ ಹೋಗಿ ಇದೆಲ್ಲ ತಗೊಂಡು
ಬಂದಿದ್ದು. ಇವಾಗ ಅಡುಗೆ ಮಾಡಬೇಕು, ಇನ್ನೂ ಅಡುಗೆ ಮಾಡಿಲ್ಲ. ನಿದ್ದೆ ಗೊತ್ತೈತೆ. ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಏನಾದರೂ ಮಾಡು ಅಂದರೆ ಅವಳು ಮಾಡೋದಿಲ್ಲ, ಬರ್ಕೊಳ್ಳೋದೈತೆ ಅಂತ ಹೇಳ್ತಾವಳೆ. ಅದಕ್ಕೆ ಇವಾಗ ನನ್ನ ಮಗನಿಗೆ ಹೇಳ್ಬೇಕು. ಚಿನ್ನು, ಏನು ಸಾರು ಮಾಡ್ತೀಯಾ? ಯಾಕೆ ಒಂದು ಸಾರು ಮಾಡೋಕ್ಕಾಗಲ್ವ ನಿನಗೆ? ಟೊಮಾಟೊ ತಂದಿದ್ದೀನಿ ನೋಡು. ಈರುಳ್ಳಿ ಇಲ್ಲದೇನೂ ಸಾರು ಮಾಡ್ಬೋದು, ಮಾಡು. ಈರುಳ್ಳಿ ಇಲ್ಲ ಫ್ರೆಂಡ್ಸ್, ಈರುಳ್ಳಿ ಎಲ್ಲ ಖಾಲಿ ಆಗೈತೆ. ಈರುಳ್ಳಿ ಟೊಮಾಟೊ ಏನೂ ಇಲ್ಲ. ಎಲ್ಲ ತರೋಣ ಅಂತ ಅಂದ್ಕೊಂಡಿದ್ದು, ತರೋವಾಗ ಅದು ತರೋಣ ಅಂತ ಹೋದರೆ ನನಗೆ ಈರುಳ್ಳಿ ಸಿಕ್ಕಲಿಲ್ಲ. ಆನ್ಲೈನಾಗ ಮಾಡಬೇಕು. ಆನ್ಲೈನಾಗ ಆರ್ಡ್ರ್ ಮಾಡಲಾ? ಇಸ್ಕೊಂಬತ್ತೀಯ? ಇವಾಗ ಎಷ್ಟು ಟೈಮು? 8:15 ಆಯಿತು. 8:15 ಆಯಿತು. ಹಾಲು ಮತ್ತು ಬ್ರೆಡ್ ಒಂದು ಪೀಸ್ ತಿಂದೆ. ನೆನ್ನೆ ಬಿರಿಯಾನಿ ತರಿಸಿದ್ದೆ ನನ್ನ ಮೇಘನಾ ಫುಡ್ಡಿಂದ. ಅದೇ ಬಿರಿಯಾನಿ ಸ್ವಲ್ಪ ಇತ್ತು, ಅದು ಅವನು ತಿಂದ. ನನ್ನ ಮಗಳೂ ಆಲೂ ಬ್ರೆಡ್ಡು, ನಾನು ಆಲೂ ಬ್ರೆಡ್ ತಿಂದಿತ್ತು. ನೆನ್ನೆ ಪನ್ನೀರ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ತಂದೂರಿ ತರಿಸಿದ್ದೆ ನೆನ್ನೆ. ಅದರಲ್ಲಿ ಸ್ವಲ್ಪ ಪನ್ನೀರ್ ಬಿರಿಯಾನಿ ಮಿಕ್ಕಿತ್ತು, ಅದು ಅವನು ತಿಂದ. ಇವತ್ತು ಮಧ್ಯಾಹ್ನಕ್ಕೆ ಅದೇ ಊಟ, ಬ್ರೆಡ್ಡು, ಆಲೂ ಬ್ರೆಡ್ ಅಷ್ಟೆ. ಇವಾಗ ಏನಾದರೂ ಮಾಡಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಬಾಯ್.